ಎಲ್ರಿಗೂ ನಮಸ್ಕಾರ. ನಾನಿವತ್ತು 2 ಟಿಪ್ಸ್ ಹೇಳ್ತಾ ಇದ್ದೀನಿ. ಮೊದಲನೇ ಟಿಪ್ಸ್ ಏನಪ್ಪ ಅಂದರೆ, ಇವಾಗ ನಾವು ಕರ್ಬೇವಿನ ಸೊಪ್ಪು ಕೊಂಡ್ಕೊಂಬರ್ತೀವಲ್ಲ, ಆ ಮನೇಲಿ ತೊಗೊಂಬಂದು ಅದನ್ನು ಹಂಗೆ ಕವರ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ. ಆ ಥರ ಇಡಬಾರ್ದು. ಅದಕ್ಕೇನು ಮಾಡಬೇಕಂದ್ರೆ, ಕರ್ಬೇವಿನ ಸೊಪ್ಪು ತಂದ ತಕ್ಷಣ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಪೇಪರ್ ಹಾಕಿ ಹಾಸ್ಬಿಟ್ಟು ಅದನ್ನು ಆರಾಕ್ಬಿಡ್ಬೇಕು. ಚೆನ್ನಾಗಿ ಒಣಗಿದ್ಮೇಲೆ ಅದನ್ನು ಎಲ್ಲ ಬಿಡಿಸ್ಕೊಂಡು ಸೋಸ್ಕೊಂಡು ಒಂದು ಬಾಕ್ಸ್ಗೆ ಕೆಳಗಡೆ ಒಂದು ಪೇಪರ್ ಹಾಕ್ಬಿಟ್ಟು ಇದ್ರ ಕರ್ಬೇವಿನ ಸೊಪ್ಪು ಹಾಕಿ ಅದ್ರ ಮೇಲೆ ಮತ್ತೆ ಇನ್ನೊಂದು ಪೇಪರ್ ಹಾಕಿ ಬಾಯಿ ಮುಚ್ಚಿ ಬಾಕ್ಸು ಫ್ರಿಜ್ಜಲ್ಲಿ ಇಟ್ಬಿಟ್ರೆ, ನೀವು ಏನಾದರೂ ಒಗ್ಗರಣೆ ಮಾಡ್ಬೇಕು, ಅರ್ಜೆಂಟಾಗಿ ತಿಂಡಿ ಮಾಡಬೇಕಾಗುತ್ತೆ, ಅಡುಗೆ ಮಾಡಬೇಕಾಗುತ್ತೆ, ಒಗ್ಗರಣೆ ಹಾಕಬೇಕಾಗುತ್ತೆ, ಆ ಟೈಮಲ್ಲಿ ನೀವು ಅಂಗಡಿಯಿಂದ ತಂದಿದ್ದು ಹಂಗೆ ಇಟ್ಬಿಟ್ರೆ, ತಿರ್ಗಾ ಅದನ್ನು ತೊಳೆದು ನೀವು ಕರ್ಬೇವಿನ ಸೊಪ್ಪು ಇದಕ್ಕೆ ಹಾಕಿದ್ರೆ ಚಟ ಚಟ ಅಂತ ನಿಮ್ಮ ಮೇಲೆ, ನಿಮ್ಮ ಕೈ ಮೇಲೆಲ್ಲ ಎಣ್ಣೆ ಸಿಡಿದ್ಬಿಡುತ್ತೆ. ಅದಕ್ಕೆ ಅದು ತುಂಬ ಡೇಂಜರ್. ಆ ಥರ ಮಾಡೋಕ್ಕೆ ಹೋಗಬೇಡಿ. ಫಸ್ಟೇ ತಂದು ತೊಳೆದು ಆಹಾರ ಹಾಕ್ಬಿಟ್ಟು ಒಣಗಿಸಿ ಬಾಕ್ಸ್ಗೆ ಹಾಕಿ ಎತ್ತಿಟ್ಟು ನೀವು ತೆಗ್ದಿದ ತಕ್ಷಣ ಹಂಗೆ ಹಾಕೋಕ್ಕೆ ಅದು ಹೆಂಗಿರುತ್ತೆ, ಒಣಗಿರುತ್ತಲ್ವ, ನಿಮಗೆ ಬರೀ ಅದು ಸಿಡಿಯುತ್ತೆ ಅಷ್ಟೇ. ನೀರಿದ್ದರೆ ಚಟ ಚಟ ಅಂತ ಮತ್ತೆ ಇನ್ನೂ ತುಂಬ ಸಿಡಿದ್ಬಿಟ್ಟು ಮುಖಕ್ಕೆಲ್ಲ ಎಗರ್ಬಿಡುತ್ತೆ. ಅದರಿಂದ ಆ ಥರ ಮಾಡ್ಕೋಬೇಡಿ ಅಂತ ಈ ಟಿಪ್ಸ್ ಹೇಳಿದೆ. ಮತ್ತು ಇನ್ನೊಂದು ಏನಂದರೆ, ಮನುಷ್ಯನಿಗೆ ಸಾಮಾನ್ಯವಾಗಿ ಎಲ್ರಿಗೂ ಕೋಪ ಬಂದೇ ಬರುತ್ತೆ. ಕೋಪ ಇಲ್ಲದಿರೋ ಮನುಷ್ಯನೇ ಇಲ್ಲ. ಕೋಪ ಬಂದಾಗ ಏನು ಮಾಡಬೇಕು, ಇವಾಗ ಯಾರಿಗಾದರೂ ಕೋಪ ಬರುತ್ತೆ. ಆಮೇಲೆ ಇಲ್ಲಿದು ಅವ್ರನ್ನ ಮಾತಾಡೋದು, ಇವ್ರನ್ನ ಮಾತಾಡೋದು, ಈ ಥರ ಆಗಿ ಅದು ದೊಡ್ಡ ಸಮಸ್ಯೆನೇ ಆಗೋಗ್ಬಿಡುತ್ತೆ. ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನೋದೇ ಇರಲ್ಲ. ಅದಕ್ಕೆ ಕೋಪ ಬಂದ ತಕ್ಷಣ ಹೆಂಗಸಾದವಳು ಗಂಡಸ್ಗಷ್ಟು ತಾಳ್ಮೆ ಇರಲ್ಲ. ಹೆಂಗಸು ತಾಳಿದಾನು ಬಾಳಿಯಾನು. ದೊಡ್ಡವರು ಹಿರೇಕರು ಆವಾಗ ಹೇಳಿರೋ ಮಾತು ಯಾವುದೂ ಸುಳ್ಳಲ್ಲ. ತಾಳಿದಾನು ಬಾಳಿಯಾನು ಅಲ್ವಾ. ಅದರಿಂದ 10, 9, 8, 7, 6, 5, 3, 4, 3, 2, 1 ಆ ಥರ ನೀವು ಹಿಂದೆಯಿಂದ ನಂಬರ್ಸ್ ಕೌಂಟ್ ಮಾಡಿಬಿಡಿ. ಹಿಂಗೆ 10, 5 ಒಂದು ಸೆಕೆಂಡಲ್ಲಿ ನಿಮಗೆ ವಿತಿನ್ ಒಂದು ಸೆಕೆಂಡಲ್ಲಿ ಕೋಪ ಇಳಿದೋಗುತ್ತೆ. ಆಮೇಲೆ ನೀವು ಏನಾದರೂ ಮಾಡ್ಬೋದು. ನೀವು ಈ 2 ಟಿಪ್ಸ್ ಹೇಳಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.